ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸೆಪ್ಟೆಂಬರ್ 22 ನವರಾತ್ರಿಯ ಮೊದಲ ದಿನ. ಅದೇ ರಾತ್ರಿ ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಹೊಸ ಕ್ರಾಂತಿ ಮೊಳಗಲಿದೆ. 12% ಹಾಗೆ 28% ಸ್ಲ್ಯಾಬ್ಗೆ ಮೊಳೆ ಹೊಡೆದಂತಹ ಸರ್ಕಾರ 5% ಮತ್ತು 18% ಮಾತ್ರ ಉಳಿಸಿಕೊಂಡಿದೆ. ಇದರಿಂದ ಹಲವು ವಸ್ತುಗಳು ಅಗ್ಗವಾಗಲಿವೆ. ಆದರೆ ಐಷಾರಾಮಿ ವಸ್ತುಗಳು ಹಾಗೆ ಪಾಪದ ಸರಕುಗಳಿಗೆ 40% GST ಅನ್ವಯ ಆಗಲಿದೆ. IPL ಟಿಕೆಟ್ ದರ ಕೂಡ ಭಾರವಾಗಲಿದೆ. ಏನ್ ಬಾಸ್ ಇದು ಅನ್ಯಾಯ ಅಲ್ವಾ? ನಾವೇನ್ ತಪ್ಪು ಮಾಡಿದ್ವಿ ಅಂತ ಯಾವಾಗ್ಲೂ ನಾವೇ ಸಿಗೋದಾ? ಪಾಪ ಅಂದ್ರೂ ಪಾಪಿಗಳ ಚಟ್ಟ ಕಟ್ಟಿ ಟ್ಯಾಕ್ಸ್ ಜಿಕ್ತಿದ್ರಲ್ಲ ಗುರು. ನಿನ್ನೆ ರಾತ್ರಿಯಿಂದ ಈ ಪಾಪದ ಸರಕುಗಳು ಒಂದೇ ಸಮನೆ ಪಿಸುಗುಡುವ ತೀರದ ಮೌನಕ್ಕೆ ಜಾರಿವೆ ನೋಡಿ. ಚಟ್ಟ ಬೇಡ ಅಂತ ಚಟ ಬಿಡಿಸೋಕೆ ಟ್ಯಾಕ್ಸ್ನಲ್ಲಿ ಲಾಸ್. ಐಷಾರಾಮಿ ಮತ್ತು ಪಾಪದ ಸರಕುಗಳಿಗೆ ವಿಶೇಷ ಸ್ಲ್ಯಾಬ್. ಎರಡಿಂಚಿನ ತಂಬಾಕು ಬೂದಿಯಾಗೋಕೆ 40% GST. ಎಣ್ಣೆಗೆ ವಿರಾಮ ಕೊಟ್ಟು ಗಾಳಿಯಲ್ಲಿ ತೇಲೋಕೆ ಸಿಗಾರ್ ಸುಡಬೇಕು ಅಂದ್ರೂ ಸಿಕ್ಕಾಪಟ್ಟೆ ರೇಟು. ಪಿಚಕಾರಿ, ಪಾನ್ ಮಸಾಲ, ಗುಟ್ಕಾ, ಜರ್ದಾ ನಶೆಯನ್ನ ಅರ್ಧ ಟ್ಯಾಕ್ಸೇ ಜಗ್ಗಲಿದೆ. ಕಣ್ಣಿಗೆ ತಂಪು, ಹೊಟ್ಟೆ ಉಬ್ಬರಕ್ಕೆ ಹೊಸ ತಲೆಬಿಸಿ ಮಾಡ್ಲಿದೆ ಕೂಲ್ ಡ್ರಿಂಕ್ಸು. ಜೂಜಿಗೂ GST ಜೀಕುವ ಡಬಲ್ ಜೋಕಾಲಿ. ಇದು ಪಾಪದ ಸರಕುಗಳ ಸ್ಥಿತಿ. 8 ವರ್ಷಗಳ ಬಳಿಕ GSTಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಜಾರಿಗೆ ಬರ್ತಾ ಇದೆ. ತೆರಿಗೆ ಸ್ಲ್ಯಾಬ್ಗಳನ್ನ 4ರಿಂದ 2ಕ್ಕೆ ಇಳಿಸಿರುವ ಕೇಂದ್ರ ಸರ್ಕಾರ ಬಹುತೇಕ ಅಗತ್ಯ ವಸ್ತುಗಳನ್ನ 18% ತೆರಿಗೆ ಸ್ಲ್ಯಾಬ್ನಿಂದ 5% ತೆರಿಗೆ ಸ್ಲ್ಯಾಬ್ಗೆ ಸ್ಥಳಾಂತರ ಮಾಡಿದೆ. ಆದರೆ ಐಷಾರಾಮಿ ಮತ್ತು ಪಾಪದ ಸರಕುಗಳಿಗೆ 40% ತೆರಿಗೆಯ ವಿಶೇಷ ಸ್ಲ್ಯಾಬ್ ತೆರೆಯುವ ನಿರ್ಧಾರ ಮಾಡಿದೆ. 5% ಮತ್ತು 18% ತೆರಿಗೆ ಸ್ಲ್ಯಾಬ್ ಬಳಿಕ ನೇರವಾಗಿ 40% ತೆರಿಗೆ ಸ್ಲ್ಯಾಬ್ ಇರಲಿದೆ. ಈ ಮೊದಲು 28% ಸುಂಕ ಹೊತ್ತ ತೆರಿಗೆ ಸ್ಲ್ಯಾಬ್ ಅಡಿ ಬರ್ತಾ ಇದ್ವು. ಆದ್ರೆ ಈಗ 40% ತೆರಿಗೆ ಸ್ಲ್ಯಾಬ್ಗೆ ಸ್ಥಳಾಂತರಿಸಲಾಗಿದೆ. GST ಮಂಡಳಿಯ 56ನೇ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂದಿನ ಪೀಳಿಗೆಯ GST ಪರಿಷ್ಕರಣೆ ನಿರ್ಧಾರ ಘೋಷಣೆ ಮಾಡಿದ್ರು. ಹೊಸ ಸುಧಾರಣೆಗಳಲ್ಲಿ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆ ಭಾರ ಇಳಿಸಲಾಗಿದೆಯಾದ್ರೂ ಪಾಪದ ಸರಕುಗಳಿಗೆ ಡಬಲ್ ಶಾಕ್ ನೀಡಲಾಗಿದೆ. ಪಾನ್ ಮಸಾಲ, ಸಿಗರೇಟ್, ಗುಟ್ಕಾ, ಬೀಡಿ, ಇತರೆ ತಂಬಾಕು ಉತ್ಪನ್ನಗಳನ್ನ ಪಾಪದ ಸರಕುಗಳು ಅಂತ ಪರಿಗಣಿಸಲಾಗಿದೆ. ಹಾಗಾದ್ರೆ ಪಾಪದ ಸರಕುಗಳ ಪಟ್ಟಿಯನ್ನ ನೋಡುವುದಾದ್ರೆ ಪಾನ್ ಮಸಾಲ ಇನ್ಮುಂದೆ ತುಟ್ಟಿಯಾಗಲಿದೆ. ಸಿಗರೇಟ್ ತುಟಿ ಸುಡ್ಲಿದ್ದು, ಗುಟ್ಕಾ ಮತ್ತು ಜಗಿಯುವ ತಂಬಾಕು, ತಯಾರಿಸಿದ ತಂಬಾಕು ನಶೆ ಇಳಿಸಲಿದೆ. ಸಿಗಾರ್ಗಳು ಕಿಡಿಸೋಕಲು ಭಯ ಪಡ್ಲಿವೆ. ಗಾಳಿ ತುಂಬಿದ ಸಕ್ಕರೆ ಪಾನೀಯಗಳು, ತಂಪು ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳು, ಹಣ್ಣಿನ ಕಾರ್ಬೋನೇಟೆಡ್ ಪಾನೀಯಗಳು ವಿಶೇಷ ತೆರಿಗೆ ಸ್ಲ್ಯಾಬ್ಗೆ ಸೇರ್ಲಿವೆ. ಇನ್ನು ಆನ್ಲೈನ್ ಜೂಜಾಟ ಅಥವಾ ಗೇಮಿಂಗ್ ಆಡುವುದಾ ಬೇಡವಾ ಅಂತ ಮೆದುಳಿಗೆ ಕೆಲಸ ಕೊಡ್ಲಿದೆ. ಇದರ ಜೊತೆಗೆ ಕೆಫೆನ್ ಮಾಡಿದಂಥ ಪಾನೀಯಗಳು ಆಕಾಶಕ್ಕೆ ಏಣಿ ಹಾಕ್ಲಿವೆ. ಅದು ಪಾಪದ ಸರಕುಗಳ ಕಥೆ ವ್ಯತಿಯಾದ್ರೆ ಐಷಾರಾಮಿ ವಸ್ತುಗಳಿಗೂ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. 1200 ಸಿಸಿಗಿಂತ ಮೇಲಿನ ಹಾಗೂ 4000 ಮಿಲಿಮೀಟರ್ಗಿಂತ ಉದ್ದದ ವಾಹನಗಳ ಮೇಲೆ ಇನ್ಮುಂದೆ 40% ತೆರಿಗೆ ಹೇರಿಕೆಯಾಗಲಿದೆ. 1200 ಸಿಸಿಗಿಂತ ದೊಡ್ಡ ಪೆಟ್ರೋಲ್ ಕಾರ್ಗಳು ಹಾಗೆ 1500 ಸಿಸಿಗಿಂತ ದೊಡ್ಡ ಡೀಸೆಲ್ ಕಾರ್ಗಳು ಇದೇ ವರ್ಗದಲ್ಲಿ ಬರಲಿವೆ. 350 ಸಿಸಿ ಇರುವಂತಹ ಮೋಟಾರ್ ಸೈಕಲ್ ಹಾಗೆ ಪ್ರೈವೇಟ್ ಜೆಟ್ ಹಾಗೆ ರೇಸಿಂಗ್ ಕಾರ್ಗಳು ಕೂಡ ಇದೇ ಸ್ಲ್ಯಾಬ್ಗೆ ಬರಲಿವೆ. ಈ ತೆರಿಗೆಯನ್ನ ಎಕ್ಸ್ ಫ್ಯಾಕ್ಟರಿ ಬೆಲೆಗಳ ಬದಲಿಗೆ ಚಿಲ್ಲರೆ ಬೆಲೆಗಳ ಮೇಲೆ ವಿಧಿಸಲಾಗ್ತಾ ಇದೆ. GST ಸುಧಾರಣೆ ಬಳಿಕ IPL ಟಿಕೆಟ್ ಮಾತ್ರ ಮತ್ತಷ್ಟು ದುಬಾರಿ. ಟಿಕೆಟ್ಗಳ ಮೇಲಿನ GST ದರ 28ರಿಂದ 40ಕ್ಕೆ ಏರಿಕೆ. ಮೋದಿ ಸರ್ಕಾರ ಜಿಎಸ್ಟಿ ದರ ಪರಿಷ್ಕರಣೆ ಮಾಡಿದ ಬಳಿಕ ಇದೀಗ ಕ್ರಿಕೆಟ್ ಪ್ರಿಯರಿಗೆ ಬೆಸೆ ತಟ್ಟಿದೆ.
ಕಾರಣ IPL ಮಾತ್ರ ಐಷಾರಾಮಿ ಉತ್ಪನ್ನಗಳ ವಿಭಾಗಗಳಲ್ಲಿ ಪರಿಗಣಿಸಲಾಗಿದೆ. ಮುಂದಿನ ವರ್ಷ ನಡೆಯಲಿರುವಂತಹ IPL ಟೂರ್ನಿ ವೇಳೆ ಈ ಪರಿಷ್ಕೃತ ದರಗಳು ಅನ್ವಯವಾಗಲಿವೆ. ಹಾಗಾದ್ರೆ IPL ಟಿಕೆಟ್ ರೇಟ್ ಎಷ್ಟು ಏರಿಕೆಯಾಗಲಿದೆ ಅನ್ನುವುದನ್ನ ನೋಡುವುದಾದ್ರೆ IPLನಲ್ಲಿ 500 ರೂಪಾಯಿ ಟಿಕೆಟ್ ಬೆಲೆ 700 ರೂಪಾಯಿ ಏರಲಿದೆ. 1000 ರೂಪಾಯಿ ಇದ್ದಂಥ ಟಿಕೆಟ್ ಬೆಲೆ GST ಸೇರಿಸಿ ಈ ಹಿಂದೆ 1280 ರೂಪಾಯಿ ಆಗ್ತಾ ಇತ್ತು. ಆದ್ರೆ ಈಗ ಅದು 1400 ರೂಪಾಯಿ ಆಗಲಿದೆ. 2000 ಇದ್ದಂಥ ಟಿಕೆಟ್ ಬೆಲೆ 2800 ರೂಪಾಯಿಗೆ, 1500 ರೂಪಾಯಿ ಇದ್ದ ಟಿಕೆಟ್ ಬೆಲೆ 2100 ರೂಪಾಯಿಗೆ ತುಟ್ಟಿಯಾಗಲಿದೆ. 2500 ರೂಪಾಯಿ ಟಿಕೆಟ್ ಬೆಲೆ 3500 ರೂಪಾಯಿಗೆ ಏರಿಕೆಯಾಗಲಿದೆ. ಒಟ್ಟಾರೆ ಜನತೆಗೆ ದಸರಾ ದೀಪಾವಳಿ ಗಿಫ್ಟ್ ನೀಡಿದ ಕೇಂದ್ರ GST ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಸುಧಾರಣೆಗಳನ್ನ ಜಾರಿಗೆ ತಂದಿದೆ. ಕೆಲ ಅಪಸ್ವರಗಳ ನಡುವೆ ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಂತ್ರವನ್ನ ಪಠಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.